ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಕೆರೆ ಯುಜಿಡಿ ಮತ್ತು ಅಮೃತ್ ಯೋಜನೆಯಲ್ಲಿ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಹಿನ್ನೆಲೆ ತನಿಖೆಗೆ ಒಳಪಡಿಸಿದ್ದು, ತನಿಖೆಯ ನಂತರ ಈ ಅಕ್ರಮದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುತ್ತೇವೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ನಗರದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಒಂದಷ್ಟು ದಿನ ತಗೊಂತ ಇದೆ ಅಷ್ಟೇ. ಏನೇಳಿ ತನಿಖೆ ಹೇಳಿದಲ್ಲ 6 ತಿಂಗಳಲ್ಲಿ. ಈಗ ಒತ್ತಡ ಹಾಕಿ ಯಾರೇ ಅದು ಬಸವನಹಳ್ಳಿ ಕೆರೆ ಇರ್ಬೋದು, ಯುಜಿಡಿ ಇರ್ಬೋದು, ಅಮೃತ್ ಇರ್ಬೋದು, ಅದರಲ್ಲಿ ಒಂದಷ್ಟು ಆಗಿದೆ ಅಂತ ನನಗೂ ಮೇಲ್ನೋಟ ಕಂಡು ಬರ್ತಿರೋದ್ರಿಂದ ತನಿಖೆ ಮಾಡ್ತೀವಿ. ಏಕೆಂದರೆ ಇವರು ಅಮೃತ್ ಸ್ಕೀಮ್ನ 21/12/2022 ಅಂದರೆ ಡಿಸೆಂಬರು 2022ರಲ್ಲೇ ನಗರಸಭೆಯಲ್ಲಿ ಅವತ್ತಿದ್ದಂಥ ಸರ್ಕಾರ, ಆಗಿದ್ದಂಥ ಅಧ್ಯಕ್ಷರೇ, ಈಗಿರೋ ಅಧ್ಯಕ್ಷರೇ, ಆಯುಕ್ತರು ಸೇರಿ ಇಡೀ ಅಮೃತ್ ಸ್ಕೀಮ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಕಾಮಗಾರಿ ಸಂಪೂರ್ಣ ಮುಗಿದಿದೆ ಅಂತೇಳಿ ಅಮೃತ್ ಸ್ಕೀಮ್ನ ನಗರಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಮಾಡಿ ಅದನ್ನು ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿದ್ದಾರೆ. ಅದನ್ನೇ ಚಂದ್ರಯ್ಯ ಪ್ರಶ್ನೆ ಮಾಡಿದ್ರು, ಈಗಾಗಲೇ ಪೇಮೆಂಟ್ ಆಗಿದೆಯಲ್ಲ ಅಂತ. ಬಟ್ ಅವ್ರು ಪೇಮೆಂಟ್ ತಗೊಂಡಿರ್ಬೋದು, ಆದರೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡಿಸಿ ಇನ್ನೇನಾದ್ರು ಉಳಿದಿರೋ ಪೇಮೆಂಟ್ ಇದ್ರೂ ಕೊಡಕ್ಕೆ ಬಿಡಲ್ಲ. ಆಗಿರೋ ಪೇಮೆಂಟಿಗೆ ಯಾರು ತಪ್ಪಿತಸ್ಥರು ಕ್ರಮ ತಗೊಳ್ಳಿ. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ಮಹಡಿ ಮನೆ ಸತೀಶ್, ರೂಬಿನ್ ಮೋಸಸ್, ನಯಾಜ್ ಅಹಮದ್, ಮಲ್ಲೇಸ್ವಾಮಿ, ತನೋಜ್ ಕುಮಾರ್ ಉಪಸ್ಥಿತರಿದ್ದರು.